ಮಳೆ ಇಲ್ಲದೆ ಕಂಗೆಟ್ಟಿರುವಂತಹ ರೈತರಿಗೆ ಈಗ ಮಂಗಗಳ ಕಾಟ ಅಳಿದುಳಿದು ರೈತರ ಬೆಳೆಗೂ ಈಗ ಕನ್ನ ಹಾಕ್ತಾ ಇರುವಂತದ್ದು ಕೋತಿಗಳು. ಮಳೆ ಇಲ್ಲದೆ ಕಂಗೆಟ್ಟಿರುವಂತಹ ರೈತರಿಗೆ ಮಂಗಗಳ ಕಾಟ ಈಗ ಎದುರಾಗ್ತಾ ಇದೆ. ಅಳಿದುಳಿದ ರೈತರ ಬೆಳೆಗೂ ಕನ್ನ ಹಾಕ್ತಾ ಇವೆ ಕೋತಿಗಳು. ಮಂಗಗಳ ಕಾಟಕ್ಕೆ ಸುಸ್ತಾದ ಚಿಕ್ಕವಾಗೇವಾಡಿ ಜನರು. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮ. ಅರಣ್ಯ ಅಧಿಕಾರಿಗಳೇ ರೈತರ ಗೋಳನ್ನ ಸ್ವಲ್ಪ ಕೇಳಿ ಸ್ವಾಮಿ. ಸೋಯಾಬೀನ್ ಬೆಳೆ ಹಾಳು ಮಾಡ್ತಾ ಇರುವಂತಹ ಮಂಗಗಳು. ಮನೆಯ ಮೇಲ್ಚಾವಣಿ ಹಾನಿಯನ್ನ ಮಾಡ್ತಾ ಇರುವ ಮಂಕೀಸ್. ಮನೆ ಹಂಚನ್ನ ಹೊಡೆದು ಹೋಗ್ತಾ ಇವೆ ಅಂತ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಗಳ ಸ್ಥಳಾಂತರಕ್ಕೆ ಗ್ರಾಮಸ್ಥರಿಂದ ತೀವ್ರ ಒತ್ತಾಯ ಕೂಡ ಕೇಳಿ ಬಂದಿದೆ. ಮಂಗಗಳ ಕಾಟಕ್ಕೆ ಬ್ರೇಕ್ ಹಾಕುವಂತೆ ಜನರು ಮನವಿಯನ್ನ ಕೂಡ ಮಾಡಿಕೊಳ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಜನರು, ಸ್ಥಳೀಯರು. ಮಳೆ ಇಲ್ಲದೆ ಕಂಗೆಟ್ಟಿರುವಂತಹ ರೈತರಿಗೆ ಈಗ ಮಂಗಗಳ ಕಾಟ, ಅಳಿದುಳಿದ ರೈತರ ಬೆಳೆಗಳಿಗೂ ಈಗ ಕನ್ನ ಹಾಕ್ತಾ ಇರುವಂತದ್ದು ಕೋತಿಗಳು. ಮಂಗಗಳ ಕಾಟಕ್ಕೆ ಸುಸ್ತಾಗಿದ್ದಾರೆ ಚಿಕ್ಕಬಾಗೇವಾಡಿ ಜನರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಈಗ ಅರಣ್ಯ ಅಧಿಕಾರಿಗಳು ರೈತರ ಗೋಳನ್ನ ಕೇಳಲೇಬೇಕಾದಂತಹ ಪರಿಸ್ಥಿತಿ ಇದೆ. ಸೋಯಾಬೀನ್ ಬೆಳೆ ಹಾಳನ್ನ ಮಾಡ್ತಾ ಇರುವಂತದ್ದು ಮಂಗಗಳು. ಇದು ಅಳಿದುಳಿದು ಇರುವಂತಹ ಬೆಳೆಯನ್ನ ಕೂಡ ಕನ್ನ ಹಾಕ್ತಾ ಇರುವಂಥದ್ದು ಮುಷ್ಯ ಅಂತ ಕರೀತಾರೆ. ಹೆಚ್ಚಿನದ್ದಾಗಿ ಈ ಒಂದು ಭಾಗದಲ್ಲಿ ಕಂಡು ಬರುವಂತಹ ಮುಷ್ಯಗಳು. ಮೊದಲೇ ಬೆಳೆ ಇಲ್ಲ, ಮಳೆ ಇಲ್ಲ, ರೈತರು ಬರಗಾಲದ ಮಧ್ಯೆ ಹೇಗೋ ಒಂದು ಜೀವನ ಮಾಡಬೇಕು ಅಂತ ಕಷ್ಟಪಡ್ತಿದ್ದಾರೆ. ಆದ್ರೆ ಮಂಗಗಳು ಏನ್ ಮಾಡ್ತಾ ಇದ್ದಾವೆ, ಆ ಒಂದು ಬೆಳೆಗೂ ಈಗ ಬೆಳೆಗಳಿಗೂ ಈಗ ಕನ್ನ ಹಾಕ್ತಾ ಇರುವಂಥದ್ದು. ಮಂಗಗಳ ಕಾಟಕ್ಕೆ ಸುಸ್ತಾದ ಚಿಕ್ಕಬಾಗೇವಾಡಿ ಜನರು. ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿಯಲ್ಲಿ ಮುಷ್ಯಗಳ ಹಾವಳಿ ಜಾಸ್ತಿ ಆಗಿದೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಲೇಬೇಕು. ರೈತರ ಗೋಳನ್ನ ಕೇಳಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸೋಯಾಬೀನ್ ಬೆಳೆಯನ್ನ ಹಾಳು ಮಾಡ್ತಾ ಇರುವಂತಹ ಮಂಗಗಳು ಮನೆಯ ಮೇಲ್ಚಾವಣಿಯನ್ನ ಕೂಡ ಹಾಳು ಮಾಡ್ತಾ ಇವೆ. ಇನ್ನು ಬೆಳೆಯನ್ನ ಆಹಾರವನ್ನ ಕೂಡ ಅರಸ್ಕೊಂಡು ಅವು ಕೂಡ ಬರ್ತಾವೆ. ಆದರೆ ಬೆಳೆಯನ್ನ ಹಾಳು ಮಾಡ್ತಾ ಇರುವಂಥದ್ದು ನಿಜಕ್ಕೂ ದುರಾದೃಷ್ಟ. ಮಂಗಗಳ ಸ್ಥಳಾಂತರಕ್ಕೆ ಈಗ ಗ್ರಾಮಸ್ಥರು ಕೂಡ ತೀವ್ರವಾಗಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳಿಗೆ. ಈ ಒಂದು ಮಂಗಗಳ ಕಾಟಕ್ಕೆ ಬ್ರೇಕ್ ಹಾಕುವಂತೆ ಜನರು ಕೂಡ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಬೆಳಗಾವಿ ಜಿಲ್ಲೆಯ ಜನರು. ಮಳೆ ಇಲ್ಲದೆ ಕಂಗೆಟ್ಟಿರುವಂತಹ ರೈತರಿಗೆ ಇದೀಗ ಮಂಗಗಳ ಕಾಟ. ಅಳಿದುಳಿದಂತ ಬೆಳೆಗಳು ಏನಿರ್ತಾವಲ್ಲ ಅದಕ್ಕೂ ಕನ್ನ ಹಾಕ್ತಾ ಇರುವಂಥದ್ದು ಕೋತಿಗಳು. ಮೊದಲೇ ಮಳೆ ಇಲ್ಲ, ಬೆಳೆ ಬೆಳೆಯೋದಕ್ಕೂ ಕಷ್ಟ ಆಗ್ತಾ ಇದೆ. ಈ ಮಧ್ಯದಲ್ಲಿ ಮಂಗಗಳ ಕಾಟ. ಚಿಕ್ಕಬಾಗೇವಾಡಿ ರೈತರು ಇದರಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಅರಣ್ಯ ಅಧಿಕಾರಿಗಳು ರೈತರ ಗೋಳು ಸ್ವಲ್ಪ ಕೇಳಬೇಕಾಗಿದೆ. ಸೋಯಾಬೀನ್ ಬೆಳೆಯನ್ನ ಹಾಳು ಮಾಡ್ತಾ ಇರುವಂತಹ ಮಂಗಗಳ ಸ್ಥಳಾಂತರಕ್ಕೆ ಈಗ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ.